ಈ ಸಾರಂಭಿಕ ಆಟಗಾರರಾಗಿ ಮಹೇಶ್ ಕೇಳಾಜೆ ಅವರ ಜೊತೆಗೆ ಭಾಸ್ಕರ ಗೌಡ PWD. ಮಹೇಶ್ ಕೇಳಾಜೆ ಮೈತಡ್ಕ ಪರಿಸರದಿಂದ ಈ ಪ್ರಸ್ತುತ ಈ ಪಂಜಿಕಲ್ಲಿನ ತಂಡದಲ್ಲಿ ಆಡಿದಂತವರು ಅತ್ಯಮೋಘ ಶೈಲಿ ಆಟಗಾರ. ಎಸ್ಡಿ ಮೊದಲ ಚೆಂಡು ಹರಿಪ್ರಸಾದ್ GN ಎಸೆತಗಾರಿಕೆಯಲ್ಲಿ 4 ಓವರ್ಗಳ ಪಂದ್ಯ. ಆರಂಭಿಕ ಚೆಂಡನ್ನು ದಂಡಿಸಿದ್ರು. ಇಲ್ಲಿ ಆಫ್ ಸೈಡ್ ಕಡೆಗೆ ಮೊದಲ ಚೆಂಡಿಗೆ ಮಹೇಶ್ ಕೇಳಾಜೆ ಅವರ ಖಾತೆ ಆರಂಭವಾಗ್ತಾ ಇದೆ. ಹಳೆಯ ಹುಲಿಗಳು ಮತ್ತೆ ಪಂಜಿಕಲ್ಲಿನ ಮೈದಾನದಲ್ಲಿ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿಕೊಳ್ತಾ ಇದ್ದಾರೆ. ಕೂಟದ ಹಿಂಭಾಗದಲ್ಲಿ ನಮ್ಮ ಪಳ್ಳಂಗೋಡಿನ ಓರ್ವ ಹಿರಿಯ ಆಟಗಾರ ಇಬ್ರಾಹಿಂ. ರಕ್ಷಣಾತ್ಮಕವಾದ ಕ್ಲಾಸಿಕಲ್ ಹೊಡೆತವಾಗಿತ್ತು, ಆದ್ರೆ ನೇರವಾಗಿ ಹರೀಶ್ ರವರ ಕೈಯಲ್ಲಿದೆ ಚೆಂಡು. ಮತ್ತೆ ಮಹೇಶ್ ರವರ ಕಡೆಗೆ ಸುಂದರತೆಯ ಹೊಡೆತ ನೇರ ವಿಭಾಗದಲ್ಲಿ ತೊಂದರೆ. ನೋಡಿ, ನಾನು ಮಹೇಶ್ ಅವರನ್ನ ನೋಡ್ಲಿಕ್ಕೆ ಸಿಗುವುದೇ ಕಡಿಮೆ, ಗ್ರೌಂಡಿಗೆ ಬರುವುದು ಬಿಟ್ಟು. ವಾಟ್ ಎ ಟಚ್, ಸ್ಟಿಲ್ ಈಸ್ ಫೈಂಡಿಂಗ್ ದ ಬಾಲ್ ವೆರಿ ಪ್ರಾಪರ್ಲಿ. ಕಲಾತ್ಮಕ ಶೈಲಿಯ ಹೊಡೆತಗಳು. ಇಲ್ಲಿ ಭಾಸ್ಕರ್ ಅವರ ಕಡೆಗೆ ಸುಂದರತೆಯ ಚೆಂಡು ನೆಲಮಟ್ಟದ. ಇಲ್ಲಿ ಅಗಾಲವಾದಂತಹ ಚೆಂಡು ಆರಿಫ್ ರವರಿಂದ ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಖಾತೆಗೆ 1 ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿ ನಿಧಾನಗತಿಯಲ್ಲಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಮತ್ತೆ ಹರಿಪ್ರಸಾದ್, ಇಲ್ಲಿ ಕ್ಯಾಚಿನ ಅವಕಾಶ. ಇಲ್ಲಿ ಚಿದಾನಂದ ರವರ ನೋ ಬಾಲ್ ಎಂಬ ಕರೆಯನ್ನು ನೀಡಿದ್ರು ಇಲ್ಲಿ ಆರಿಫ್. ಇಲ್ಲಿ ಮತ್ತೆ ಹರಿಪ್ರಸಾದ್, ಸುಂದರತೆಯ ಹೊಡೆತ, ಕಲಾತ್ಮಕ ಶೈಲಿಯ ಹೊಡೆತ. ಇದು ಭಾಸ್ಕರ್ ಅವರ ಬ್ಯಾಟ್ ಮುಖೇನ 1 ಓಟ ದಾಖಲಾಗ್ತಾ ಇದೆ. ಅದೇ ರೀತಿ ನಮ್ಮ ಪಂಜಿಕಲ್ಲಿನ ಓರ್ವ ಹಿರಿಯ ಆಟಗಾರ, ಅದಕ್ಕಿಂತ ಮಿಗಿಲಾಗಿ ಈ ಕ್ರಿಕೆಟ್ ಕ್ರೀಡೆಯಲ್ಲಿ ಬಹಳಷ್ಟು ಪ್ರೀತಿಯನ್ನ ತೋರಿಸುವಂತ ನಮ್ಮ ಆತ್ಮೀಯರಾದ ಮೋಹನ್ ಪಂಜಿಮಲೆ ನಮ್ಮ ಜೊತೆ ಇದ್ದಾರೆ. ಅವರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ. ಇಲ್ಲಿ ದೊಡ್ಡ ಹೊಡೆತ ಪ್ರಯತ್ನವನ್ನು ಮಾಡಿದ್ರು. ಮೊದಲ ವಿಕೆಟ್ ಅನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ ಬಾಲಚಂದ್ರ DC. ಮಹೇಶ್ ಕೇಳಾಜೆ ದೊಡ್ಡ ಹೊಡೆದ ಪ್ರಯತ್ನವನ್ನ ಮಾಡಿದ್ರು. ಬಾಲಚಂದ್ರ DC ಮತ್ತೆ ದಾಳಿಗಾರಿಕೆಯಲ್ಲಿ ಆಫ್ ಸ್ಪಿನ್ ದೊಡ್ಡ ಹೊಡೆತ, ಸಿಕ್ಸರ್ ದಾಖಲಾಗ್ತಾ ಇದೆ ಲೋಕೇಶ್ ಅವರ ಬ್ಯಾಟ್ ಮುಖೇನವಾಗಿ. ಇಲ್ಲಿ ಮತ್ತೆ ರೈಟ್ ಆರ್ಮ್ ಲೆಗ್ ಸ್ಪಿನ್. ನಾನು ಹೇಳ್ತಾ ಇದ್ದೆ, ಲೆಜೆಂಡ್ಗಳ ಪೋಸ್ಟರ್ ನಲ್ಲಿ ಒಂದು ಕೋಟ್ಸ್ ಇತ್ತು, ಫಾರ್ಮ್ ಇಸ್ ಟೆಂಪರರಿ ಬಟ್ ಕ್ಲಾಸ್ ಇಸ್ ಪರ್ಮನೆಂಟ್. ಒನ್ಸ್ ಅಗೇನ್ ಶೋಯಿಂಗ್ ಇಸ್ ಕ್ಲಾಸ್. ವರ್ಷಗಳ ಬಳಿಕ ದಾಳಿಗೆ ಬಂದ್ರು ಕೂಡ ಇಲ್ಲಿ ಲೋಕೇಶ್ ಅವರನ್ನ ಕ್ಲೀನ್ ಬೋಲ್ಡ್ ಮಾಡ್ತಾ ಇದ್ದಾರೆ ಬಾಲಚಂದ್ರ DC ಅವರು. ಇಲ್ಲಿ ದಿವಾಕರ್ ಅವರ ಆಗಮನವಾಗಿದೆ. ಇಲ್ಲಿ ದೊಡ್ಡ ಹೊಡೆತ ಪ್ರಯತ್ನವನ್ನ ಮಾಡಿದ್ರು, ಲೆಗ್ ಸೈಡ್ ಕಡೆಗೆ ದಂಡಿಸಿದ್ರು. 1 ಓಟ ಸುಲಭವಾಗಿ ಗಳಿಕೆಯಾಗಿದೆ. ಇಲ್ಲಿ ಮತ್ತೆ ಬಾಲಚಂದ್ರ DC ಶ್ರೇಷ್ಠ ಮಟ್ಟದ ದಾಳಿ. ಮತ್ತೆ ಆಫ್ಸೈಡ್ ಕಡೆಯಲ್ಲಿ ದಂಡನೆ. ನಾರಾಯಣ್ ರವರ ಕ್ಷೇತ್ರ ಪಾಲನೆ. 1 ಓಟ ಲಭ್ಯವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13 ದಾಖಲಾಗಿದೆ. ಮತ್ತೆ ನಿಧಾನಗತಿ ಚೆಂಡು. ಇಲ್ಲಿ ದೊಡ್ಡ ಹೊಡೆದ ಪ್ರಯತ್ನ. ಭಾಸ್ಕರ PWD ಅವರ ಹೊಡೆತ ಇಲ್ಲಿ ನೇರವಾಗಿ ಘೋಷಿತ ವಲಯಕ್ಕೆ ಚಲಿಸ್ತಾ ಇದೆ. ಓವರ್ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಓವರ್ ಕೊನೆಗೊಂಡಿದೆ. ಇಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಗೌಡ ದೇವರಗುಂಡ ಅವರ ದಾಳಿಗಾರಿಕೆಯಲ್ಲಿ ಸುಂದರತೆಯ ದಾಳಿ. ದಿವಾಕರ್ ಅವರ ನೇರ ವಿಭಾಗದ ಹೊಡೆತ ಮತ್ತೆ ಘೋಷಿತ ವಲಯಕ್ಕೆ ಚಲಿಸ್ತಾ ಇದೆ ಚೆಂಡು. ಮತ್ತೆ ಬಹಳ ದೂರದ ರನ್ ಅಪ್ ನೊಂದಿಗೆ ದಿವಾಕರ್ ಅವರ ಕಡೆಗೆ
ಸುಂದರತೆ ಹೊಡೆತ ಮತ್ತೆ ಮತ್ತೆ ಆಫ್ ಸೈಡ್ ಕಡೆಯಲ್ಲಿ ಒಂದು ಓಟ ಸುಲಭ ಗಳಿಕೆ ಆಗ್ತಾ ಇದೆ. ನಿಧಾನಗತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ತಂಡ ಫೈನಲ್ ನನ್ನ ಆಡಲು ಸಜ್ಜಾಗಿದೆ. ವಿನಯ್ DH ರವರ ನಾಯಕತ್ವದ ತಂಡ ಫೈನಲ್ ಅಲ್ಲಿ ಆಡಲಿದೆ. ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಖಾತೆಯಲ್ಲಿ ಮತ್ತೆ ಮುಂದಿನ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿ 17ಕ್ಕೆ ಏರಿಕೆಯಾಗಿದೆ. ಇಲ್ಲಿ ಮತ್ತೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಸುಂದರತೆಯ ಹೊಡೆತ ನೇರ ವಿಭಾಗದಲ್ಲಿ ಹರೀಶ್ ಪಂಜಿಕಲ್ಲು ರನ್ ಔಟ್ ನ ಅವಕಾಶ ಇತ್ತು. ಆದರೆ ಇಲ್ಲಿ ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಒಂದರ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿ 18. ವರ್ಷಗಳ ಹಿಂದೆ ಬಹಳಷ್ಟು ವರ್ಷಗಳ ಹಿಂದೆ ನಾವು ಆರಂಭದಲ್ಲಿ ಪಂದ್ಯ ಮೈದಾನಕ್ಕೆ ಬಂದಾಗ ಈ ಆಟಗಾರರು ಬಹಳಷ್ಟು ಚುರುಕಿನಿಂದ ಅವರ ಆ ಯುವ ಪ್ರಾಯದಲ್ಲಿ ಅದ್ಭುತವಾಗಿ ಆಡ್ತಾ ಇದ್ರು. ಅದನ್ನ ನೋಡ್ತಾ ಇದ್ವಿ. ವರ್ಷಗಳ ಬಳಿಕ ಅದೇ ಆಟಗಾರರನ್ನ ಮತ್ತೆ ಮೈದಾನದಲ್ಲಿ ನೋಡಬೇಕು ಎಂಬ ಹಂಬಲದಲ್ಲಿದ್ವಿ. ನೋಬೋಲ್ ಎಂಬ ತೀರ್ಪು ಹೊರಬಿದ್ದಿದೆ. ಇಲ್ಲಿ ವರ್ಷಗಳ ಬಳಿಕ ಅವರ ಆಟವನ್ನ ನೋಡಿ ಕಳಿತಂತ ನಾವು ಮತ್ತೆ ಒಂದು ಪಂದ್ಯವನ್ನ ಸಂಘಟಿಸುವ ಸಂದರ್ಭದಲ್ಲಿ ನಮಗೆ ನೆನಪಾದದ್ದು ಆ ಹಿರಿಯ ಆಟಗಾರರನ್ನ ಮತ್ತೆ ಒಮ್ಮೆ ನೋಡಬೇಕು. ಭಾಸ್ಕರ್ ಅವರ ಶ್ರೇಷ್ಠ ಮಟ್ಟದ ಬ್ಯಾಟಿಂಗ್ ಅಲ್ಲಿ ವರ್ಷಗಳ ಬಳಿಕ ಆಡುವುದಾದರೂ ಕೂಡ ನೋಡಿ ಲಾಸ್ಟ್ ಬಾಲ್. ವರ್ಷಗಳ ಬಳಿಕ ಆಡುವುದಾದರೂ ಕೂಡ ಇಲ್ಲಿ ಆ ಟಚ್ ಅನ್ನ ಬಿಟ್ಟಿಲ್ಲ ನೋಡಿ. ಶ್ರೇಷ್ಠ ಮಟ್ಟದ ಬ್ಯಾಟಿಂಗ್ ಭಾಸ್ಕರ್ ಅವರಿಂದ 3 ಓವರ್ಗಳ ಸುದೀರ್ಘವಾದ ಇನ್ನಿಂಗ್ಸ್ ಅನ್ನು ಕೂಡ ಆಡಿದ್ರು. ಇದುವರೆಗೂ ಕೂಡ ಕೊನೆಯ 1 ಓವರ್ ಬಾಕಿ ಇದೆ. ಅವರನ್ನ ಬಹಳ ಪ್ರೀತಿಯಿಂದ ಪಂದ್ಯಾಕೂಟಕ್ಕೆ ಗೌರವದ ಸ್ವಾಗತಗಳನ್ನ ಬಯಸ್ತಾ ಇದ್ದೇವೆ. ನಿಧಾನಗತಿಯ ಚೆಂಡು ಇಲ್ಲಿ ಗ್ಯಾಲಕ್ಸಿ ಪಲ್ಲಂಗೋಟ್ನಲ್ಲಿ ತಂಡದಲ್ಲಿ ಆಡಿದಂತವರುವ ಆಟಗಾರ ಇದೀಗ ಇದುವರೆಗೂ ಕೂಡ ನಮಗೆ ತೀರ್ಪುಗಾರರಾಗಿ ಕೂಡ ಅದ್ಭುತ ಸಹಕಾರವನ್ನ ಮಾಡಿದ್ರು. ನಿಧಾನದ ಗತಿಯ ಚೆಂಡಿಗೆ 1 ಓಟದ ಉತ್ತರ ಲಭ್ಯವಾಗ್ತಾ ಇದೆ. ಖಾತೆಯಲ್ಲಿ 1 ಓಟದ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿ ಮತ್ತೆ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ದೊಡ್ಡ ಹೊಡೆತ, ಬಾಲ್ ಆಟ ಹೊಡೆತ. ಇದು ಖಾತೆಗೆ 1ರ ಸೇರ್ಪಡೆ. ಅದೇ ರೀತಿ ನಮ್ಮ ಆತ್ಮೀಯರಾದಂತಹ ಸುರೇಂದ್ರ ಪಂಜಿಕಲ್ಲು ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಬಾಲು ಮೈತಡ್ಕ ಅವರು ಕೂಡ ನಿಮ್ಮ ಈ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರನ್ನ ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಹಾಗೆ ಇಲ್ಲಿ ದೊಡ್ಡ ಹೊಡೆದ ಪ್ರಯತ್ನವನ್ನು ಮಾಡಿದ್ರು. ಕ್ಯಾಚ್, ಡ್ರಾಪ್, ಸಿಕ್ಸರ್ ದಾಖಲಾಗ್ತಾ ಇದೆ. ಇಲ್ಲಿ ಅಶ್ವಿನ್ ಅವರ ಆಗಮನವಾಗಿತ್ತು. ನೇರವಾಗಿ ದೊಡ್ಡ ಹೊಡೆತ. ಕೊನೆಯ 1 ಚೆಂಡು ಮೊದಲ ಇನ್ನಿಂಗ್ಸ್ ನಲ್ಲಿ ತಂದೆಯವರ ಸ್ಥಾನವನ್ನ ತುಂಬಲು ಮಗನನ್ನ ಕಳಿಸಿದ್ರು. ದೊಡ್ಡ ಹೊಡೆತವನ್ನ ಬಾರಿಸಿದ್ರು. ಇದರೊಂದಿಗೆ ಮೊದಲ ಇನ್ನಿಂಗ್ಸ್ ಕೊನೆಗೊಳ್ತಾ ಇದೆ. 4 ಓವರ್ಗಳ ಕೋಟ ಇಲ್ಲಿ ಕೊನೆಗೊಂಡಿದೆ. ಮಹೇಶ್ ಕೆನಾಜ ದಾಳಿಗಾರಿಕೆಯಲ್ಲಿ ಸ್ಟ್ರೈಕರ್ ತುದಿಯಲ್ಲಿ ಇಬ್ರಾಹಿಂ ಮೊದಲ ಚೆಂಡಿಗೆ ದೊಡ್ಡ ಹೊಡೆತ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ 1 ಓಟ. ಹರಿಪ್ರಸಾದ್ GN ರವರ ಜೊತೆಗೆ ಇಬ್ರಾಹಿಂ ರವರನ್ನ ಆರಂಭಿಕ ಆಟಗಾರರಾಗಿ ಇಲ್ಲಿ ಕಳಿಸಲಾಗಿದೆ. ಮಹೇಶ್ ಕೆನಾಜೆ ನಿಧಾನಗತಿಯ ಚೆಂಡು ಆಫ್ ಸೈಡ್ ಕಡೆಗೆ ದಂಡಿಸಿದ್ರು. ಇಲ್ಲಿ 1 ಓಟ ಸುಲಭ ಲಭ್ಯವಾಗ್ತಾ ಇದೆ. ಇಲ್ಲಿ ಮತ್ತೆ ವೇಗದ ದಾಳಿ ಆಫ್ ಸೈಡ್ ಕಡೆಯಿಂದ ಹೊರಭಾಗದಲ್ಲಿ ಚೆಂಡು ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಇಲ್ಲಿ ಅಶ್ವಿನ್ ಕ್ಯಾಚ್ ಅನ್ನು ಪಡೆಯುವ ಪ್ರಯತ್ನ. ಆದರೆ ಘೋಷಿತ ವಲಯಕ್ಕೆ ಚಲಿಸ್ತಾ ಇದೆ ಚೆಂಡು. ಬಹಳಷ್ಟು ಸುಂದರತೆಯ ಪಂದ್ಯಾಕೂಟ. ಕ್ರಿಕೆಟ್ ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಕಾಸರಗೋಡು ಜಿಲ್ಲೆಯಲ್ಲಿ ಅಂಡರ್ ಕ್ರಿಕೆಟ್ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂಬುದನ್ನ ನಾವು ಯೂಟ್ಯೂಬ್ ಗಳನ್ನ ಗಮನಿಸುವುದಾದರೆ ಖಂಡಿತವಾಗ್ಲೂ
ಅದರ ವ್ಯಾಪ್ತಿಯನ್ನ ತಿಳಿದುಕೊಳ್ಬಹುದು. ಅಂಡರ್ ಆರ್ಮ್ ಕ್ರಿಕೆಟ್ ಅನ್ನ ಒನ್ ಟೈಮ್ ಬಹುಶಃ ಮಂಗಳೂರು ಕಾಟಿಪ್ಪಳ್ಳದಲ್ಲಿ ನಡೆದಂತಹ ಒಂದು ಪಂದ್ಯಾಕೂಟವನ್ನ ರಾತ್ರಿ 12 ಗಂಟೆಯ ಸಮಯದಲ್ಲಿ ನಡೆದಂತಹ ಪಂದ್ಯಾಕೂಟವನ್ನ ನೇರ ಪ್ರಸಾರದಲ್ಲಿ ಯೂಟ್ಯೂಬ್ ಮುಖೇನ ವೀಕ್ಷಿಸಿದ್ದು ಬರೋಬ್ಬರಿ 18,000 ಜನ. ಯಾಕಂದ್ರೆ ಅಂಡರ್ ಆರ್ಮ್ ಎಂಬ ಈ ಕ್ರೀಡೆ ಬಹಳಷ್ಟು ಪ್ರಚಲಿತದಲ್ಲಿದೆ. ಅಂಡರ್ ಆರ್ಮ್ ಕ್ರಿಕೆಟ್ ಅನ್ನ ಆಡಿ ಬಂದಂತಹ ನಮಗೆ ಖಂಡಿತವಾಗ್ಲೂ ಹೆಮ್ಮೆಯ ವಿಷಯ. ಸರಿ, ಇಲ್ಲಿ ಈ ಊರಿನ, ಈ ಪರಿಸರದ ಊರಿನ, ಅದೇ ರೀತಿ ಈ ಮೈದಾನದಲ್ಲಿ ಆಡುವಂತಹ ಆಟಗಾರರು ಕೂಡಿಸಿಕೊಂಡಂತ ಈ ಪಂದ್ಯಾಕೂಟ. ದಿವಾಕರ್ ದಾಳಿಗಾರಿಕೆಯಲ್ಲಿ ಮೊದಲ ಚೆಂಡು ಇಲ್ಲಿ ನೋ ಬಾಲ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಪ್ರಸ್ತುತ ಕಾಲದಲ್ಲಿ ಖಂಡಿತವಾಗಲೂ ಸೌಹಾರ್ದತೆ, ಶಾಂತಿಯನ್ನ ನೆಲೆಸುವಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಂತ ಒಂದು ಕ್ರೀಡೆ ಅಂಡರ್ ಆರ್ಮ್ ಕ್ರಿಕೆಟ್. ಇಲ್ಲಿ ಜಾತಿ ಮತ ಪಂಗಡಗಳನ್ನ ಮರೆತು ಎಲ್ಲರೂ ಕೂಡ ಒಂದಾಗಿ ಆಡುವಂತಹ ಈ ಸುಂದರವಾದಂತಹ ಪಂದ್ಯಾಕೂಟ. ಇಲ್ಲಿ ಹರಿಪ್ರಸಾದ್ ರವರ ವಿಕೆಟ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರತೀಕ್ ದೇವರಗುಂಡ ಅವರ ಆಗಮನ ಆಗ್ತಾ ಇದೆ. ದೊಡ್ಡ ಹೊಡೆತದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ ಪ್ರತೀಕ್ ಅವರ ಬ್ಯಾಟ್ ಮುಖೇನವಾಗಿ. ಅತ್ಯಮೋಘ ಶೈಲಿಯ ಹೊಡೆತ ಮತ್ತೊಮ್ಮೆ ದಂಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಅವರ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಮತ್ತೆ ರೈಟ್ ಆರ್ಮ್ ಓವರ್ ದ ವಿಕೆಟ್. ಪ್ರತೀಕ್ ರವರ ಕಡೆಗೆ ಆಫ್ ಸೈಡ್ ಕಡೆಗೆ ದಂಡಿಸಿದ್ರು. ಒಂದು ಓಟ ಇಲ್ಲಿ ಸುಲಭ ಲಭ್ಯವಾಗ್ತಾ ಇದೆ. ಇಲ್ಲಿ ಮತ್ತೆ ದಂಡಿಸಿದ್ರು ನೇರವಾಗಿ ಪ್ರಸಾದ್. ಇಲ್ಲಿ ಯಾವುದೇ ಓಟ ಇಲ್ಲ. ಇದರೊಂದಿಗೆ ದ್ವಿತೀಯ ಓವರ್ ಕೊನೆಗೊಳ್ತಾ ಇದೆ. 14. ಎಸ್ ಖಾತೆಯಲ್ಲಿ ಒಟ್ಟು 14, 17 ಬೇಕಾಗಿದೆ. 12 ಚೆಂಡುಗಳ ಆಟ ಬಾಕಿ ಇದೆ. 12ರ ಮುಂದೆ 17. ಲೆಗ್ ಸ್ಪಿನ್ ಮಾಂತ್ರಿಕ ಎಸೆತಗಾರ ಇಲ್ಲಿ ದಾಳಿಯಲ್ಲಿ. ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಯಶವಂತ ದೇವರಗುಂಡ ಇಲ್ಲಿ ಮ್ಯಾಜಿಕಲ್ ಲೆಗ್ ಸ್ಪಿನ್ನರ್ ದಾಳಿಗಾರ. ಇಲ್ಲಿ ದೊಡ್ಡ ಹೊಡೆದ ಪ್ರಯತ್ನ ಆದರೆ ಶಿವಪ್ರಸಾದ್ ರವರ ಕೈಯಲ್ಲಿ ಚೆಂಡು. ಗೆಲ್ಲುವ ತಂಡ ಫೈನಲ್ಗೆ ಏರಲಿದೆ. ಸೋಲುವ ತಂಡ ಈ ಲೆಜೆಂಡ್ಸ್ ಪಂದ್ಯಾಕೂಟದಲ್ಲಿ ಆಡಿದ ನೆನಪಿಗಳನ್ನು ಮರಳಿದೆ. ಇಲ್ಲಿ ತಂಡದ ಕಪ್ತಾನ ಹರೀಶ್ ಪಂಜಿಕಲ್ಲು ಅವರನ್ನ ಕಳುಹಿಸಲಾಗಿದೆ. ಇಲ್ಲಿ ಯಶವಂತ ದೇವರಗುಂಡ ದಾಳಿಗಾರಿಕೆ ಧ್ವನಿಯಲ್ಲಿದ್ದಾರೆ. ಇದರ ಚೆಂಡು ಇಲ್ಲಿ ನೇರ ವಿಭಾಗದಲ್ಲಿ ಮತ್ತೆ ದಂಡಿಸಿದ್ರು. ಲೋಕೇಶ್ ಅವರ ಕ್ಷೇತ್ರ ಪಾಲನೆ. ಒಂದು ಓಟ ಸುಲಭ ಗಳಿಕೆ ಆಗ್ತಾ ಇದೆ. ಪ್ರತೀಕ್ ಜಿಬಿ ಸ್ಟ್ರೈಕರ್ ತುದಿಯಲ್ಲಿ. ತೃತೀಯ ಓವರ್ಗೆ 2 ಚೆಂಡುಗಳು ಕೊನೆಗೊಂಡಿದೆ. 3ನೇ ಬಾರಿಗೆ ಸಿಗಬೇಕಾಗಿದೆ ಯಶವಂತ ಇವರು. ಮತ್ತೆ ನೇರ ವಿಭಾಗದಲ್ಲಿ ದಂಡನೆ. ಮತ್ತೆ ಸ್ವಲ್ಪ ಮಟ್ಟಿನ ಗಲಿಬಿಲಿ. ವಿಕೆಟ್ಗಳ ಮಧ್ಯೆ ಓಡಾಟ. 1 ಓಟ ಯಶಸ್ವಿಯಾಗಿ ಲಭ್ಯವಾಗ್ತಾ ಇದೆ. ಇಲ್ಲಿ ಹರೀಶ್ ಅವರ ಕಡೆಗೆ. ಹರೀಶ್ ಅವರ ಬ್ಯಾಟ್ ಮುಖೇನವಾಗಿ ದೊಡ್ಡ ಹೊಡೆತ ದಾಖಲಾಗ್ತಾ ಇದೆ. ಸಿಕ್ಸರ್. ಅಂಕಿಅಂಶ ಪಟ್ಟಿ 23ಕ್ಕೆ ಏರಿಕೆಯಾಗಿದೆ. 8 ಬೇಕಾಗಿದೆ. 8 ಚೆಂಡುಗಳ ಮುಂದೆ. ಡೆಡ್ ಬಾಲ್.
ಇಲ್ಲಿ ಮತ್ತೆ ದೊಡ್ಡ ಹೊಡೆದ ಪ್ರಯತ್ನವನ್ನು ಮಾಡಿದ್ರು. ಅಶ್ವಿನ್ ರವರ ಮಾತ್ರ ಬೊಗಸೆಯಲ್ಲಿ ವಿಕೆಟ್. ಹರೀಶ್ ರವರ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಪಂದ್ಯ ರೋಚಕ ಸ್ಥಿತಿಗೆ ಬರ್ತಾ ಇದೆ. ಫೈನಲ್ಗೆ ಏರಬೇಕಾದರೆ ಉಳಿದಿರುವ 7 ಚೆಂಡುಗಳ ಮುಂದೆ 8 ಬೇಕಾಗಿದೆ. ನಾರಾಯಣ ದೇವರಗುಂಡ ಅವರ ಆಗಮನವಾಗಿದೆ. ನೀಲಕಾಯದ ಆಟಗಾರ ಸಿಕ್ಸರ್ ಬರುವುದೇ ಆದರೆ ಇಲ್ಲಿ ತಂಡ ಗೆದ್ದುಕೊಳ್ಳಬಹುದು. ಇಲ್ಲಿ ನೇರ ವಿಭಾಗದಲ್ಲಿ ದಂಡಿಸಿದ್ರು. ಓಟಕ್ಕೆ ಅವಕಾಶವನ್ನ ಮಾಡ್ತಾ ಇದ್ರು. ಎಸ್ 6ರ ಮುಂದೆ 8 ಬೇಕಾಗಿದೆ ಇಲ್ಲಿ ಪಂದ್ಯವನ್ನ ಗೆದ್ದುಕೊಳ್ಳಲು. ದೀಪಕ್ ಡಿಡಿ ಎಸೆತಗಾರಿಕೆ ಜವಾಬ್ದಾರಿಯೊಂದಿಗೆ 6ರ ಮುಂದೆ 8. What a start from Deepak Didi. ಮೊದಲ ಚೆಂಡಿಗೆ ವಿಕೆಟ್. ಆಘಾತ ಎದುರಾಗ್ತಾ ಇದೆ ಇಲ್ಲಿ ತಂಡಕ್ಕೆ. ಎಸ್ ಇಲ್ಲಿ ರಕ್ಷಣಾತ್ಮಕವಾದ ಆಟ ನೋಡಿ. ಇದು ಕ್ರಿಕೆಟ್. ಬರುವ ಶಕ್ತಿಶಾಲಿ ಹೊಡೆತಗಾರ ನೋ ಸ್ಟ್ರೈಕರ್ ತುದಿಯಲ್ಲಿದ್ರು. ಸ್ಟ್ರೈಕ್ ಅನ್ನು ಮರಳಿಸುವ ಪ್ರಯತ್ನವನ್ನು ಮಾಡಿದ್ರು ಕೇಶವ್ ಅವರು. ಆದರೆ ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಜಾನ್ಮಯ ಆಟವನ್ನಾಡಿದ್ರು. 3 ಚೆಂಡು ಬಾಕಿ ಇದೆ. 7 ಓಟ ಬೇಕಾಗಿದೆ. ಈ ಪಂದ್ಯದ ಈ ತಂಡದ ಹೀರೋ ಆಗೋ ಅವಕಾಶ ಇದು ನಾರಾಯಣ್ ರವರಿಗೆ. 1 ಓಟ. 2ರ ಮುಂದೆ 6 ಬೇಕಾಗಿದೆ. 2ರ ಮುಂದೆ 6 ಬೇಕಾಗಿದೆ. ಇಲ್ಲಿ 1 ಓಟ ಮಾತ್ರ ಲಭ್ಯವಾಗ್ತಾ ಇದೆ. ಎದುರೋಗಿ ಹಾಕಿ ನೋಡ್ಬೇಡ. 15 ವರ್ಷ 20 ವರ್ಷ ಮೊದಲಾಗಿದ್ರೆ ಖಂಡಿತ ಇಲ್ಲಿ ಎದುರೋಗಿ ಹಾಕಿ ಸಿಕ್ಸರ್ ಅನ್ನ ದಂಡಿಸಬಹುದಿತ್ತು. 1ರ ಮುಂದೆ ನೇರ ವಿಭಾಗದಲ್ಲಿ ದಂಡಿಸಿದ್ರು. 1 ಓಟ ಮಾತ್ರ ಲಭ್ಯವಾಗ್ತಾ ಇದೆ. ಬಹುಶಃ ಇದರೊಂದಿಗೆ ಪಂದ್ಯವನ್ನ ಶಿವ